ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನಿವತ್ತು ಹಲಸಿನಕಾಯಿ ಸೊಳೆಯಿಂದ ಒಂದು ಸಾಸಿವೆಯನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಎಲ್ಲದನ್ನು ನೋಡ್ತಾ ಹೋಗ್ತೀರಾ, ಒಂದೊಂದೇ ಹೇಳ್ತಾ ಹೋಗ್ತೇನೆ. ಓಕೆನಾ, ಬನ್ನಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹಲಸಿನಕಾಯಿ ಸೊಳೆಯಿಂದ ಒಂದು ಸಾಸಿವೆ. ತುಂಬ ಚೆನ್ನಾಗಾಗುತ್ತೆ. ಹಲಸಿನಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಕೋಬೇಕು. ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ, ಹಾಗೆ ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಈರುಳ್ಳಿ ಲಾಸ್ಟಿಗೆ ಹಾಕೋದು. ಇದನ್ನು ಈಗ ನೀರು ಹಾಕಿ ಬೇಯಿಸ್ಕೋಬೇಕು. ಈಗ ಇಲ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ಸರಿಯಾಗಿ ಬೇಯಬೇಕು. ಇದು ತೆಂಗಿನ ತುರಿಯನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು. ಈಗ ಇಲ್ಲಿ ಈರುಳ್ಳಿಯನ್ನು ಹಾಕಿಟ್ಟಿದ್ದೇನೆ. ಇದಕ್ಕೆ ಗ್ರೈಂಡ್ ಮಾಡಿಕೊಂಡು ತಂದಿದ್ದೇನೆ. ತುಂಬಾ ಚೆನ್ನಾಗಾಗತ್ತೆ ಇದು ಒಂದು ಸಾಸಿವೆ. ಈಗ ಇದು ಬೆಂದಿದೆ. ಈಗ ತಣ್ಣಗಾಗಲು ಬಿಡೋಣ ಸ್ವಲ್ಪ ಹೊತ್ತು. ಇಲ್ಲಾಂದರೆ ಸಾಸಿವೆ ಹಾಳಾಗೋಗುತ್ತೆ. ಈಗ ಇದಕ್ಕೆ ಒಂದು ಸೌಟಷ್ಟು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ಬೇಕಾದರೆ ಇನ್ನೊಂದು ಚೂರು ನೀರು ಹಾಕಿ ತೆಳ್ಳ ಮಾಡ್ಕೋಬಹುದು. ನೀವು ಗಟ್ಟಿ ಅನಿಸಿದರೆ ಊಟಕ್ಕೆ ಸ್ವಲ್ಪ ಇನ್ನೊಂದು ಚೂರು ನೀರು ಹಾಕೋಬಹುದು. ಈಗ ಇಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಲಾಸ್ಟ್ ಫೈನಲಿ ಒಗ್ಗರಣೆ ಬೇಕು. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಹಾಗೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆಯನ್ನು ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡೋದು. ಒಂದು ಒಣಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸಾಸಿವೆ. ಇದೆಲ್ಲ ಜಾಸ್ತಿ ಟೈಮ್ ಬೇಕಾಗಲ್ಲ, ಬೇಗ ಆಗುತ್ತೆ. ಒಗ್ಗರಣೆ ಚಿಟ ಅಂತ ಇದೆ. ಫೈನಲಿ ಸಾಸಿವೆ ರೆಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ. ಬಾಯ್ ಬಾಯ್.